ಅಲೋಪತಿ ವರ್ಸಸ್ ಆಯುರ್ವೇದ. ಪ್ರಿಯ ವೀಕ್ಷಕರೇ, ಕೊರೋನಾದಂತ ಮತ್ತೊಂದು ಭಯಾನಕ ಪರಿಸ್ಥಿತಿ ನಾವು ನೋಡಿಲ್ಲ, ಕೇಳೂ ಇಲ್ಲ. ಯಾವುದು ಹಾಲಿವುಡ್ ಸಿನಿಮಾದಲ್ಲಿ ಕೇಳಿದ್ದ ಪದಗಳು ನಮ್ಮ ಮೇಲೆ ಪ್ರಯೋಗಕ್ಕೆ ಬಂದಿದ್ವು. ಲಾಕ್ಡೌನ್ ಹೆಸರಲ್ಲಿ ಇಡೀ ಜಗತ್ತು ಅನುಭವಿಸಿದ ಹಿಂಸೆ ಒಂದ ಎರಡ. ಕೊರೋನಾಗೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ಹಾಗಿದ್ದು ಲಕ್ಷಗಟ್ಟಲೆ ಜನ ಕೊರೋನಾ ಗೆದ್ದು ಬಂದಿದ್ದಾರೆ. ಒಂದು ಕಡೆ ವಿಜ್ಞಾನಿಗಳು ಕೊರೋನಾಗೆ ವ್ಯಾಕ್ಸಿನ್ ಕಂಡು ಹಿಡಿಯೋಕೆ ಭಗೀರಥ ತಪಸ್ಸು ಮಾಡ್ತಿದ್ದಾರೆ. ಆಯುರ್ವೇದ ವೈದ್ಯರು ಶತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೇನಾದ್ರೂ ಬೇರೆ ರೋಗಗಳು ಇದ್ದು ಅಂಥವರಿಗೆ ಕೊರೋನಾ ಬಂದ್ರೆ ಅದಕ್ಕೆ ಬೇರೆಯದ್ದೇ ಟ್ರೀಟ್ಮೆಂಟ್ ಇದೆ. ಆದ್ರೆ ಕೊರೋನಾ ಬಾರದ ಹಾಗೆ ನೋಡ್ಕೋಬೇಕು ಅಂದ್ರೆ ಮನುಷ್ಯನ ಇಮ್ಯುನಿಟಿ ಹೆಚ್ಚಾಗಬೇಕು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು. ಆ ಹೆಚ್ಚುಗಾಣಿಸೋ ಕೆಲಸಕ್ಕೆ ಮುಂದಾಗಿತ್ತು ಆಯುರ್ವೇದ. ಇವತ್ತು ಆಯುರ್ವೇದಕ್ಕಾಗ್ಲಿ ಅಥವಾ ಯೋಗಕ್ಕಾಗ್ಲಿ ಹೆಚ್ಚಿನ ಬೇಡಿಕೆ ಇರೋದು, ಅದರ ನಿಜವಾದ ಮಹತ್ವ ಅರಿತುಕೊಂಡಿರೋದು ವಿದೇಶಿಗರು ಅಂದ್ರೆ ತಪ್ಪಿಲ್ಲ. ಅಥರ್ವಣ ವೇದದ ಉಪವೇದ ಅನಿಸಿಕೊಂಡಿರೋ ಆಯುರ್ವೇದ ಸಾಕ್ಷಾತ್ ಬ್ರಹ್ಮನಿಂದ ಬಂದಿವೆ ಅಂತೆಲ್ಲ ಹೇಳ್ತಾರೆ. ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಅನ್ನೋ ಗ್ರಂಥಗಳಲ್ಲಿ ಆಪರೇಷನ್ ಮಾಡೋದ್ರ ಬಗ್ಗೆಯೂ ಇನ್ ಡೆಪ್ತ್ ಡೀಟೇಲ್ಸ್ ಇದ್ದಾವೆ. ಆಯುರ್ವೇದದ ಅಸಲಿ ಮಹತ್ವ ಇರೋದು ರೋಗಕ್ಕೆ ಆಯುರ್ವೇದ ನೀಡೋ ಚಿಕಿತ್ಸೆಯಲ್ಲ, ಆದ್ರೆ ಸ್ವಸ್ಥ ವೃತ್ತಿ ಮೂಲಕ ರೋಗವೇ ಅಂಟದ ಹಾಗೆ ಬದುಕೋದನ್ನು ಹೇಳಿಕೊಡುತ್ತೆ ಆಯುರ್ವೇದ. ಭಾರತದಲ್ಲಿ ಬರೋಬ್ಬರಿ 2000 ವರ್ಷಗಳಿಂದಲೂ ಇದೇ ಪದ್ಧತಿ ಇತ್ತು. ಇವತ್ತಿಗೂ ತಲೆನೋವು, ನೆಗಡಿ ಏನಾದ್ರೂ ಆದ್ರೆ ಜನ ಮನೆ ಮದ್ದು ಅಂತ ಬಳಸ್ತಾರಲ್ಲ, ಅನ್ನೋದನ್ನ ಯಾರೂ ಮರೆಯೋ ಹಾಕಿಲ್ಲ. ಆದ್ರೆ ಕ್ರಮೇಣ ಜಗತ್ತು ಬದಲಾಯಿತು. ನಾನಾ ರೀತಿಯ ಹೊಸ ಹೊಸ ರೋಗಗಳು ಹುಟ್ಕಂಡ್ವು. ಅವುಗಳಿಗೆಲ್ಲ ಆಧುನಿಕ ಚಿಕಿತ್ಸೆಯ ಪದ್ಧತಿಯೊಂದು ಬೇಕಾಯಿತು. ಆ ಪದ್ಧತಿಯ ಹೆಸರೇ ಅಲೋಪತಿ. ಅಲೋಪತಿ 19ನೇ ಶತಮಾನದ ಹೊತ್ತಲ್ಲಿ ಹೊಸ ರೂಪ ಪಡೆದುಕೊಂಡ ಚಿಕಿತ್ಸಾ ಪದ್ಧತಿ. ಯಾವುದಾದ್ರೂ ರೋಗ ಬಂದ್ರೆ ಆ ರೋಗಕ್ಕೆ ಕಾರಣವಾಗಿರೋ ವೈರಸ್ಗೆ ಅಥವಾ ಬ್ಯಾಕ್ಟೀರಿಯಾಗೆ ಮತ್ತೊಂದು ಆಂಟಿಜನ್, ಆಂಟಿಬಾಡಿ ನೀಡೋ ಮೂಲಕ ರೋಗ ಗುಣಪಡಿಸೋ ಪದ್ಧತಿ ಇದು. ಸರಳವಾಗಿ ಹೇಳೋದಾದ್ರೆ, ನೀವು ಇಂಜೆಕ್ಷನ್, ಟ್ಯಾಬ್ಲೆಟ್ ತಗೋತೀರಲ್ಲ, ಅದೆಲ್ಲವೂ ಈ ಅಲೋಪತಿ ಟ್ರೀಟ್ಮೆಂಟ್ ಅಂಡರಲ್ಲೇ ಬರುತ್ತೆ. ಒಂದು ಸನಾತನ ವೈದ್ಯ ಪದ್ಧತಿ, ಮತ್ತೊಂದು ವಿನೂತನ ಚಿಕಿತ್ಸಾ ಪದ್ಧತಿ. ಒಂದಕ್ಕೆ ಗಿಡಮೂಲಿಕೆಗಳು ಹಾಗೂ ರಹಸ್ಯ ಪಟ್ಟುಗಳು ಗೊತ್ತಿರಬೇಕು, ಇನ್ನೊಂದಕ್ಕೆ 5-6 ವರ್ಷ ಎಜುಕೇಶನ್ ಮುಗಿಸಿರಬೇಕು. ಎರಡರ ಉದ್ದೇಶವೂ ಒಂದೇ, ಮನುಷ್ಯ ಕುಲವನ್ನ ರೋಗ ಮುಕ್ತಗೊಳಿಸೋದು, ಸ್ವಾಸ್ಥ್ಯ ಸಮಾಜ ನಿರ್ಮಿಸೋದು. ಆದ್ರೆ ಈಗೇನಾಗಿದೆ ಗೊತ್ತಾ? ಈ ಎರಡೂ ಪದ್ಧತಿಗಳ ನಡುವೆಯೇ ವಿದ್ವೇಷದ ವಿಷ ಜ್ವಾಲೆ ಲಾವಾ ರಸದ ಹಾಗೆ ಉಕ್ಕೇರುತ್ತಿದೆ. ಕೊರೋನಾ ಸಂಕಷ್ಟದ ಹೊತ್ತಲ್ಲಿ ಜನಕ್ಕೆ ಯಾವ ಚಿಕಿತ್ಸೆ ತಗೋಬೇಕು, ಯಾವ ಮಾತ್ರೆ ತಗೋಬೇಕು ಅನ್ನೋದು ಅತಿ ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು. ಆಗ ಜನಕ್ಕೆ ಧೈರ್ಯ ಕೊಟ್ಟಿದ್ದೇ ಆಯುರ್ವೇದ. ಆಯುರ್ವೇದದ ಕೆಲವು ಪುಡಿಗಳು ಅಥವಾ ಲೇಹ್ಯಗಳನ್ನ ಸೇವಿಸೋದ್ರಿಂದ ಕೊರೋನಾ ಅಪಾಯದಿಂದ ಪಾರಾಗಬಹುದು ಅಂತ ಜನ ನಂಬಿಕೊಂಡ್ರು. ಕಷಾಯ, ಲೇಹ್ಯಗಳನ್ನ ಸೇವಿಸೋಕೆ ಶುರು ಮಾಡಿದ್ರು. ಇವುಗಳಿಂದ ಕೊರೋನಾದಿಂದ ಮುಕ್ತಿ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಆದ್ರೆ ಕೊರೋನಾದಿಂದ ಬಚಾವಾಗೋದಂತೂ ಪಕ್ಕಾ ಅನ್ನೋ ನಂಬಿಕೆ ಜನರಲ್ಲಿತ್ತು. ಅದೇ ವೇಳೆಗೆ ಅಲೋಪತಿ ವೈದ್ಯರು ಸ್ಟ್ರಾಂಗ್ ಮೆಡಿಸಿನ್ ನೀಡೋದಕ್ಕೆ ಶುರು ಮಾಡಿದ್ರು. ಏಡ್ಸ್ಗೆ ನೀಡ್ತಾಗಿದ್ದ ಮಾತ್ರೆಗಳನ್ನು ಕೊಟ್ಟರು. ಅಸಿಥ್ರೋಮೈಸಿನ್, ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನೋ ಅಸಹಜ ಮಾತ್ರೆಗಳನ್ನು ಕೊಟ್ಟರು. ಜನ ಕೂಡ ಆರೋಗ್ಯವಂತರಾಗಿ ಮನೆ ಸೇರ್ಕೊಂಡ್ರು. ಅಲೋಪತಿ ಮತ್ತು ಆಯುರ್ವೇದ ಇಬ್ಬರೂ ಸೇರಿ ಕೊರೋನಾ ವಿರುದ್ಧ ಹೋರಾಟ ಮಾಡಬೇಕಿತ್ತು. ಆದ್ರೆ ಆಗಿದ್ದೇ ಬೇರೆ. ಈಗ ಇದೇ ಅಲೋಪತಿ ಮತ್ತು ಆಯುರ್ವೇದ ಪದ್ಧತಿಗಳ ನಡುವೆ ಯುದ್ಧ ನಡೀತಿದೆ. ಅಕ್ಷರಶಃ ಯುದ್ಧವೇ ನಡೀತಾ ಇದೆ. ಆಯುಷ್ ವಿರುದ್ಧ ಐಎಂಎ ಅಸ್ತ್ರ ಪ್ರಯೋಗ. ಐಎಂಎ ಅಸ್ತ್ರಕ್ಕೆ ಆಯುಷ್ ಅರ್ಧಚಂದ್ರ ಪ್ರಯೋಗ.
ಯಾಕೆ ಈ ಯುದ್ಧ, ಏನಿ ವೈಷಮ್ಯ? ಈ ಯುದ್ಧದ ಕಥೆ ಗೊತ್ತಾಗಬೇಕು ಅಂದ್ರೆ ಸರಿಯಾಗಿ 1 ವಾರದ ಹಿಂದೆ ಏನಾಗಿತ್ತು ಅನ್ನೋದು ನಿಮಗೆ ಗೊತ್ತಾಗಬೇಕು. ಕಳೆದ ವಾರ ಆರೋಗ್ಯ ಇಲಾಖೆ ಹಾಗೂ ಆಯುಷ್ ಸಚಿವಾಲಯ ಜಂಟಿಯಾಗಿ ಒಂದು ಯೋಜನೆ ರೂಪಿಸಿದ್ರು. ನ್ಯಾಷನಲ್ ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ ತಯಾರಿಸಿದ್ದ ವಿಶೇಷ ಪ್ರೋಟೋಕಾಲ್ ಒಂದನ್ನ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಬಿಡುಗಡೆ ಮಾಡಿದ್ರು. ಈ ಕೊರೋನಾ ತರೋ ಕೋವಿಡ್-19 ಚಿಕಿತ್ಸೆಗೆ ಸಂಬಂಧಿಸಿದ ನಿರ್ವಹಣೆಗಾಗಿ ಕೇಂದ್ರ ಆರೋಗ್ಯ ಸಚಿವಾಲಯ ಏನೇನು ಕ್ರಮಗಳನ್ನ ಅನುಸರಿಸಬೇಕು ಅನ್ನೋ ಮಾಹಿತಿನ ಬಿಡುಗಡೆ ಮಾಡಿತ್ತು. ಕೇಂದ್ರದ ಈ ಮಾರ್ಗಸೂಚಿಯಲ್ಲಿ ಯೋಗ ಹಾಗೂ ಆಯುರ್ವೇದ ಗಿಡಮೂಲಿಕೆಗಳನ್ನ ಬಳಸಿ ಅಂತ ಹೇಳಿತ್ತು. ಕೊರೋನಾ ವೈರಸ್ ಸೋಂಕು ತಡೆಗಟ್ಟೋಕೆ ಹಾಗೂ ಕಾಳ್ಗಿಚ್ಚಿನ ತರ ಹೆಚ್ಚಾಗ್ತಾಗಿರೋ ರೋಗವನ್ನ ಹರಡದ ಹಾಗೆ ತಡೆಯೋಕೆ ಉತ್ತಮ ರೋಗ ನಿರೋಧಕ ಶಕ್ತಿ ಹೊಂದಿರೋದು ಅತ್ಯಗತ್ಯ ಅನ್ನೋದು ಆಯುಷ್ ಸಚಿವಾಲಯದ ಫೈನಲ್ ಜಡ್ಜ್ಮೆಂಟ್ ಆಗಿತ್ತು. ಕೋವಿಡ್ ರೋಗಿಗಳ ಪ್ರಾಥಮಿಕ ಸಂಪರ್ಕಿತರು ಹಾಗೂ ಅಪಾಯದ ಹಂತದಲ್ಲಿರೋ ಜನರಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ಅಶ್ವಗಂಧ, ಚ್ಯವನ್ಪ್ರಾಶ್ದಂತಹ ಔಷಧಿಗಳನ್ನ ಬಳಸಿ ಅಂತಲೂ ಹೇಳಿತ್ತು ಆರೋಗ್ಯ ಇಲಾಖೆ. ಆರೋಗ್ಯ ಇಲಾಖೆ ಹೇಳಿದ್ದೇನು? ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸಿ ಬಾಯಿ ಮುಕ್ಕಳಿಸುವುದು, ಮನೆಗಿಂತ ಹೊರ ಹೋಗುವ ಮುನ್ನ ಅಣುತೈಲ ಅಥವಾ ಷಡ್ಬಿಂದು ತೈಲ, ಹಸುವಿನ ತುಪ್ಪ ಅಥವಾ ಎಣ್ಣೆಯನ್ನ ಮೂಗಿಗೆ ಸವರುವುದು, ಪುದೀನ, ಓಂಕಾಳು ತೈಲ ನೀರಿಗೆ ಹಾಕಿ ಹಬೆ ತೆಗೆದುಕೊಳ್ಳುವುದು, ದೈಹಿಕ ವ್ಯಾಯಾಮಗಳು ಹಾಗೂ ಯೋಗಾಭ್ಯಾಸ, ನೀರಿಗೆ ಶುಂಠಿ, ಕೊತ್ತಂಬರಿ ಬೀಜ ಅಥವಾ ಜೀರಿಗೆ ಸೇರಿಸಿ ಬಿಸಿ ಮಾಡಿ ಕುಡಿಯುವುದು, 1 ಲೋಟ ಬಿಸಿ ಹಾಲಿನೊಂದಿಗೆ ಅರ್ಧ ಟೀ ಚಮಚ ಅರಿಶಿನ ಬೆರೆಸಿ ಕುಡಿಯುವುದು, ಕೋವಿಡ್ ದೃಢಪಟ್ಟವರಿಗೆ ದಿನಕ್ಕೆ ಒಮ್ಮೆ ಗಿಡಮೂಲಿಕೆಗಳಿಂದ ಸಿದ್ಧಪಡಿಸಲಾದ ಆಯುಷ್ ಖಾದ ಅಥವಾ ಕ್ವಾತ್ ಗುಡುಚಿ, ಅಶ್ವಗಂಧ, ಆಯುಷ್ 64 ಬಳಕೆ. ಯಾವಾಗ ಕೇಂದ್ರ ಆರೋಗ್ಯ ಇಲಾಖೆ ಈ ಸುತ್ತೋಲೆ ಹೊರಡಿಸಿತೋ ಆಗಿಂದಲೇ ಐಎಂಎ ಅರ್ಥಾತ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿತ್ತು. ಅಷ್ಟೇ ಅಲ್ಲ, ಈ ಆಯುರ್ವೇದಿಕ್ ಪಟ್ಟಿ ಬಿಡುಗಡೆ ಮಾಡಿದ್ದಕ್ಕೆ ಖುದ್ದು ಕೇಂದ್ರ ಆರೋಗ್ಯ ಸಚಿವರಿಗೆ ಪ್ರಶ್ನೆ ಮಾಡಿತ್ತು. ಐಎಂಎ ಕೇಳಿದ ಪ್ರಶ್ನೆಗಳಿಗೆ ಆಯುಷ್ ಕೊಟ್ಟಿತು ಅನುತ್ತರ. ಆಯುಷ್ ಐಎಂಎ ಕದನ. ಐಎಂಎ ಕೇಳಿದ ಮೊದಲ ಪ್ರಶ್ನೆಗೆ ಅತ್ಯಂತ ಗಂಭೀರವಾಗಿದೆ. ಇಂಥ 10 ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕಾದ ಜರೂರತ್ತು ಕೇಂದ್ರದ ಮುಂದಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆಯುರ್ವೇದ ತನ್ನ ನಿಜವಾದ ಶಕ್ತಿ ಪ್ರದರ್ಶಿಸೋ ಟೈಮ್ ಬಂದಿದೆ. ಹಾಗಾದ್ರೆ ಮುಂದೇನಾಗಲಿದೆ? ಕೋವಿಡ್ ರಣಾಂಗಣದಲ್ಲಿ ನಡೀತಿರೋ ಆಯುಷ್ ಐಎಂಎ ಕದನದಲ್ಲಿ ಗೆಲ್ಲೋ ಯಾರು? ಮರುಕ್ಷಣವೇ ಐಎಂಎ ಮುನಿಸಿಕೊಳ್ತು. ಅಷ್ಟೇ ಅಲ್ಲ, ಸರಕಾರಕ್ಕೆ ನೇರವಾಗಿ ಪ್ರಶ್ನೆಯನ್ನೂ ಮಾಡಿತು. ನಿಮ್ಮ ಸಂಪುಟದ ಎಷ್ಟು ಮಂದಿ ಆಯುರ್ವೇದ ಚಿಕಿತ್ಸೆಯಿಂದ ಗುಣಮುಖರಾಗಿದ್ದಾರೆ? ಕೊರೋನಾಗೆ ಆಯುರ್ವೇದ ಪರಿಣಾಮಕಾರಿ ಎನ್ನಲು ಏನಿವೆ ಸೂಕ್ತ ದಾಖಲೆ? ಈ 2 ಪ್ರಮುಖ ಪ್ರಶ್ನೆಗಳನ್ನ ಸಚಿವರ ಮುಂದಿಟ್ಟಿತ್ತು ಐಎಂಎ. ಅಮಿತ್ ಶಾ, ಪ್ರಹ್ಲಾದ್ ಸಿಂಗ್ ಪಾಟೀಲ್, ಅರ್ಜುನ್ ರಾಮ್ ಮೇಘವಾಲ್, ಗಜೇಂದ್ರ ಸಿಂಗ್ ಶೇಖಾವತ್ ಹೀಗೆ ನಾನಾ ಮಂದಿ ಕೇಂದ್ರ ಮಂತ್ರಿಗಳು ಕೊರೋನಾಗೆ ತುತ್ತಾಗಿದ್ರು. ಈ ಪೈಕಿ ಎಷ್ಟು ಮಂದಿ ಕೊರೋನಾಗೆ ಆಯುರ್ವೇದ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಅನ್ನೋ ಐಎಂಎ ಪ್ರಶ್ನೆಗೆ ಕೇಂದ್ರ ಉತ್ತರ ಕೊಟ್ಟಿಲ್ಲ. ಆಯುರ್ವೇದದಿಂದ ಕೊರೋನಾ ಚಿಕಿತ್ಸೆ ನೀಡಬಹುದು ಅನ್ನೋದಕ್ಕೆ ಅದ್ಯಾವ ಆಧಾರವಿದೆ, ಏನು ದಾಖಲೆ ಇದೆ ಅನ್ನೋ ಪ್ರಶ್ನೆಗೂ ಕೇಂದ್ರ ಮಂತ್ರಿಗಳು ಉತ್ತರ ಕೊಟ್ಟಿಲ್ಲ. ಆದ್ರೆ ಉತ್ತರ ಕೊಡೋದಕ್ಕೆ ಆಯುಷ್ ಇಲಾಖೆ ಮುಂದಾಯಿತು. ಆಯುಷ್ ಇಲಾಖೆ ಕೊಟ್ಟಿರೋ ಉತ್ತರಗಳನ್ನ ಕೇಳಿಯೇ ಐಎಂಎ ತಂಡ ಹೊಡೆದಿತ್ತು. ಅಷ್ಟರಲ್ಲಿ ಆಯುಷ್ ವಿಜ್ಞಾನಿಗಳು ಕೂಡ ಐಎಂಎ ಮುಂದೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಆಗ ಬಯಲಾಯ್ತು ನಿಗೂಢ ರಹಸ್ಯ. ಐಎಂಎ ಕೇಳಿದ ಪ್ರಶ್ನೆಗಳಿಗೆ ಖಾರವಾಗಿಯೇ ಉತ್ತರ ಕೊಟ್ಟಿದ್ದ ಆಯುಷ್ ಇಲಾಖೆ, ಆಯುರ್ವೇದ ಅನ್ನೋದು ಪುರಾತನ ಪದ್ಧತಿ, ಜನಪ್ರಿಯ ವಿಜ್ಞಾನ, ಚಿಕಿತ್ಸೆ ಮುಗಿದ ಮೇಲೆ ಯಾವತ್ತೂ 0 ರಿಸಲ್ಟ್ ಕೊಡಲ್ಲ ಅಂತ ಆಯುಷ್ ವೈದ್ಯರ ಸಮಿತಿ ಹೇಳಿದೆ.
ಈಗಾಗಲೇ ಸಾಕಷ್ಟು ಕೊರೋನಾ ಸೋಂಕಿತರಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನೀಡಿ ಗುಣಮುಖರನ್ನಾಗಿಸಲಾಗಿದೆ. ಅದು ಅಲ್ಲದೆ ಆಯುರ್ವೇದದಿಂದ ಆರೋಗ್ಯದ ಗುಣಮಟ್ಟ ಸಾಕಷ್ಟು ಉನ್ನತಗೊಳ್ಳುತ್ತೆ ಅನ್ನೋದು ಜನಜನಿತ. ಅಲೋಪತಿ ಹಾಗೂ ಆಯುರ್ವೇದ ಎರಡೂ ಕೂಡ ಲೋಕ ಕಲ್ಯಾಣಕ್ಕಂತಲೇ ಇರೋ ಚಿಕಿತ್ಸಾ ಪದ್ಧತಿಗಳು. ನಿಮಗೊಂದು ವಿಷಯ ಗೊತ್ತಿರಲಿ ವೀಕ್ಷಕರೇ, ಕೇಂದ್ರ ಸರ್ಕಾರ ಈ ಹಿಂದೆ ಒಂದು ಪ್ರಯೋಗ ಮಾಡಿತ್ತು. ಅದರಿಂದ ಗೊತ್ತಾಗಿದ್ದೇನು ಅಂದ್ರೆ, ಬರೀ ಅಲೋಪತಿ ಔಷಧ ಸೇವಿಸಿದವರಿಗಿಂತ ಆಯುರ್ವೇದ ಮತ್ತು ಅಲೋಪತಿ ಔಷಧದ ಮಿಶ್ರ ಚಿಕಿತ್ಸೆ ಪಡೆದವರು ಬೇಗ ಗುಣಮುಖರಾಗಿದ್ರು. ಅಲೋಪತಿ ಔಷಧ ಸೇವಿಸಿದವರಲ್ಲಿ 5ನೇ ದಿನಕ್ಕೆ 60% ರೋಗಿಗಳಿಗೆ ಮಾತ್ರ ನೆಗೆಟಿವ್ ಬಂದಿತ್ತು. ಆಯುರ್ವೇದದ ಔಷಧಿ ಸೇವಿಸಿದವರಲ್ಲಿ 10ನೇ ದಿನಕ್ಕೆ ಎಲ್ಲರಲ್ಲೂ ನೆಗೆಟಿವ್ ಬಂದಿತ್ತು. ಆದ್ರೆ ಅಲೋಪತಿ ಮತ್ತು ಆಯುರ್ವೇದ ಮಿಶ್ರ ಔಷಧ ಪಡೆದವರಲ್ಲಿ 5ನೇ ದಿನಕ್ಕೆ 86.6% ರೋಗಿಗಳಲ್ಲಿ ಕೊರೋನಾ ನೆಗೆಟಿವ್ ಬಂದಿತ್ತಂತೆ. ಒಟ್ಟಾರೆ ಒಬ್ಬರಿಗೊಬ್ಬರು ಸಹಾಯಕವಾಗಿದ್ರೆ, ಸಹಕಾರ ನೀಡಿದ್ರೆ ಮಾತ್ರ ಮುಂದಿರೋ ಸವಾಲನ್ನ ಗೆಲ್ಲೋದಕ್ಕೆ ಸಾಧ್ಯ.